ಬೇಸಿಗೆಯ ಸುಡು ಬಿಸಿಲ ಧಗೆಯ ದಾಹ ತಣಿಸಲು ಉಡುಪಿ ಜಿಲ್ಲಾ ನಾಗರಿಕ ಸಮಿತಿ ಟ್ರಸ್ಟ್ ಹಾಗೂ ಜೋಸ್ ಅಲುಕಾಸ್ ಉಡುಪಿ ಮಳಿಗೆ ನಗರದ ಮಾರುತಿ ವೇದಿಕೆಯಲ್ಲಿ ಜಲ ಅರವಟ್ಟಿಗೆ ಸ್ಥಾಪಿಸಿದೆ. ಇಲ್ಲಿ ಮೃತ್ತಿಕೆಯ ಪಾತ್ರೆಯಲ್ಲಿ ತಂಪಾಗಿಸಿಟ್ಟಿರುವಂತಹ ನೀರು, ಪಾನಕ, ಹಣ್ಣಿನ ಪಾನೀಯಗಳನ್ನು ಬೇಸಿಗೆ ಮುಗಿಯುವವರೆಗೆ ಸಾರ್ವಜನಿಕರಿಗೆ ಉಚಿತವಾಗಿ ವಿತರಿಸಲಾಗ್ತಾ ಇದೆ. ಬೆಳ್ಳಿಯ ಕಳಶದ ಮೂಲಕ ನೀರು ವಿತರಿಸುವ ಮೂಲಕ ಜಿಲ್ಲಾ ಸರ್ಜನ್ ಅಶೋಕ್ ಎಚ್ ಹಾಗೂ ನಗರಸಭೆಯ ಪೌರಾಯುಕ್ತ ಉದಯ್ ಕುಮಾರ್ ಶೆಟ್ಟಿ ಅವರು ಅರವಟ್ಟಿಗೆಗೆ ಚಾಲನೆ ನೀಡಿದರು. ಈ ಸಂದರ್ಭ ಜೋಸ್ ಅಲುಕಾಸ್ ಆಭರಣ ಮಳಿಗೆಯ ವ್ಯವಸ್ಥಾಪಕ ರಾಜೇಶ್ ಎನ್ಆರ್, ನಾಗರಿಕ ಸಮಿತಿಯ ಸಂಚಾಲಕ ನಿತ್ಯಾನಂದ ಒಳಕಾಡು, ಹೊಸ ಬದುಕು ಆಶ್ರಮದ ಸಂಚಾಲಕ ವಿನಯಚಂದ್ರ ಸಾಸ್ತಾನ, ಕೋಟಕ್ ಮಹೇಂದ್ರ ಬ್ಯಾಂಕಿನ ಸಿಬ್ಬಂದಿ, ಮಿತ್ರ ನರ್ಸಿಂಗ್ ಕಾಲೇಜಿನ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ನಾವು ಉಚಿತವಾಗಿ ನೀರು ಮತ್ತು ಪಾನಕವನ್ನು ವಿತರಿಸುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆವು. ಹಾಗೆ ಈ ಬಾರಿಯೂ ಕೂಡ ಉಚಿತವಾಗಿ ನೀರು ಮತ್ತು ಪಾನಕವನ್ನು ನಾವು ಇವತ್ತು ಸಾಂಕೇತಿಕವಾಗಿ ಇವತ್ತು ಪಾನಕ, ಇನ್ನು ನಾವು ಯುಗಾದಿ ಸೋಮವಾರ ಯುಗಾದಿಯಿಂದ ಈ ಏನು ಬೆಲ್ಲದ ಪಾನಕದಿಂದ ಹೊರತು ಮತ್ತು ಎಲ್ಲ ರೀತಿಯ ಏನೇನು ನಮಗೆ ಮೆಡಿಕಲಲ್ಲಿ ಏನು ಸಿಗ್ತದೆ ಅದು ಎಲ್ಲ ರೀತಿಯಲ್ಲಿ ನಾವು ಒಳ್ಳೆ ರೀತಿಯಲ್ಲಿ ನಾವು ಕೊಡ್ತಾ ಇದ್ದೇವೆ ತಂಪು ಪಾನೀಯ. ಹಾಗಾಗಿ ಎಲ್ಲ ಇವತ್ತು ಬಂದಂಥ ಅತಿಥಿಗಳಿಗೆ ನಾನು ನಮಸ್ಕರಿಸುತ್ತಾ ನಮ್ಮ ಜಿಲ್ಲಾ ಸರ್ಜನ್ ಆಗಿರುವಂತಹ ಅಶೋಕ್ರವರಿಗೆ ನಾನು ನಮ್ಮ ನಾಗರಿಕ ಸಮಿತಿ ಮತ್ತು ಜೋಸ್ ಅಲುಕಾಸಿನ ಪರವಾಗಿ ನನ್ನ ಹಾಸ್ಪಿಟಲ್ಗೆ ಬರುವಾಗ ಅವರು ಒಬ್ಬರೇ ಅವರ ಸದಸ್ಯರ ಜೊತೆಗೆ ಉತ್ತಮ ಕಾರ್ಯವನ್ನು ನಡೆಸ್ತಾ ಇದ್ದಾರೆ. ಹಾಗೆ ನನ್ನ ಸನ್ಮಿತ್ರರಾದ ವಿದೇಶಿ ಈಗ ಅಶೋಕರೇ ಆಯುಕ್ತರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಜೋಸ್ ಅಲುಕಾಸ್ ನಿಮ್ಮ ಇಬ್ಬರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಜನರಿಗೆ ಬಿಸಿಲು ಈ ಸಾರಿ ಸಮ್ಮರು ಸೂಪರ್ ಸಮ್ಮರ್, ಹಾಗಾಗಿ ಆರೋಗ್ಯ ಇಲಾಖೆ ಬಗ್ಗೆ ಭಾಳ ಅಲರ್ಟ್ ಆಗಿದೆ. ಹಾಗಾಗಿ ನಗರಸಭೆ ಆಯುಕ್ತರು, ಕೂಲಿ ಕಾರ್ಮಿಕರು, ನಮ್ಮ ಜಿಲ್ಲೆಯನ್ನು ನಡೆಸ್ಕೊಂಡು ಬರುವವರು, ನಿತ್ಯಾನಂದ ಒಳಕಾಡೋರವರೇ ಇಲ್ಲಿ ಜನ ಕೆಲಸ ಮಾಡ್ತಾನೆ. ಕೆಲಸ ಮಾಡಿದ ಮೇಲೆ ಎಲ್ಲರಿಗೂ ಗೊತ್ತಿದೆ ಆಲ್ಕೋಹಾಲು, ಆಮೇಲೆ ಎಲ್ಲೇ ಬೀಳೋದು ಮನೆಯಲ್ಲಿ ತಗೊಂಡು ಹಾಕ್ಬೋದು. ಹಾಗಾಗಿ ಇದನ್ನೆಲ್ಲ ಮನಗಂಡು ತಂಪು ಪಾನೀಯ ನೀರನ್ನು ಯಾರು ಇದು ಪ್ರವಾಸಿಗಾರ ಉಡುಪಿ ಕೃಷ್ಣ ಮಠ